ನಮಸ್ಕಾರ ಕರ್ನಾಟಕ. ಹೊಸ ವಿಷಯ ಏನಪ್ಪ ಅಂತಂದರೆ, ಡೆವಿಲ್ ಮತ್ತು ಮಾರ್ಕ್ ಸಿನಿಮಾ ಒಂದೇ ತಿಂಗಳಲ್ಲಿ ಹಣಾಹಣಿ ಆಗಲಿವೆ. ಇದರಿಂದ ಏನಾಗಬಹುದು ಕನ್ನಡ ಚಿತ್ರರಂಗದಲ್ಲಿ, ಯಾರ ಹೆಚ್ಚಿನ ಬಳಗ ತೋರ್ಪಡಿಕೆ ರೀತಿಯಲ್ಲಿ ಯಾರ ಬಳಗ ಹೆಚ್ಚಿದೆ ಎನ್ನುವಂಥದ್ದು ಸಾಬೀತಾಗಬಹುದಾ ಎನ್ನುವಂತಹ ಊಹಾಪೋಹಗಳು ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ. ಹಾಗೂ ಅಭಿಮಾನಿಗಳ ಬಳಗದಲ್ಲೂ ಕೂಡ ನಡೀತಾ ಇದೆ. ಏನಪ್ಪ ವಿಷಯ ಅಂತಂದರೆ, ಡೆವಿಲ್ ಸಿನಿಮಾ ಮತ್ತು ಮಾರ್ಕ್ ಸಿನಿಮಾ ಅಂದರೆ ಕನ್ನಡ ಚಿತ್ರರಂಗವನ್ನು ಕಾಪಾಡಿದಂಥ ಅದ್ಭುತವಾದಂಥ ನಟರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಬಾದ್ಶಾ ಕಿಚ್ಚ ಸುದೀಪ್ ಅವರು. ಹಾಗೆ ಇವರಿಬ್ಬರು ಕೂಡ ಕನ್ನಡ ಚಿತ್ರರಂಗವನ್ನು ಎತ್ತಿಡಿದಂತಹ ಮಹಾನ್ ನಟರು. ಇವರ ನಟನೆಯನ್ನು ನೋಡುತ್ತಾ ಇಡೀ ಕರ್ನಾಟಕದ ಜನತೆ ಬಹುಭಾಗ ಇವರಿಬ್ಬರ ಒಂದು ಅಭಿಮಾನಿಗಳೇ ಇದ್ದಾರೆ ಅನ್ನುವಂಥದ್ದು ನನ್ನ ವಾದ. ಸೊ ಹಾಗಾಗಿ ಈ ಒಂದು ಡಿಸೆಂಬರ್ 11ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗೋದಲ್ಲೇ ಅವರ ಅಭಿಮಾನಿಗಳು ಕೂಡ ಶಾಂತ ರೀತಿಯಿಂದ ನೋಡಿ ಕನ್ನಡ ಚಿತ್ರರಂಗವನ್ನು, ಕನ್ನಡ ಸಿನಿಮಾವನ್ನು, ಕನ್ನಡ ನಟನೆಯನ್ನು ಮೆಚ್ಚಿ ತಮ್ಮ ಅಭಿಪ್ರಾಯವನ್ನು ಹೊರತರಬೇಕು. ಮತ್ತು ಮುಂದಿನ ದಿನಮಾನಗಳಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಬರುತ್ತಿರುವಂತಹ ಮಾರ್ಕ್ ಸಿನಿಮಾವು ಕೂಡ ಸುದೀಪ್ ಅವರ ಅಭಿಮಾನಿಗಳು ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಉತ್ತರವನ್ನು ನೀಡಿ ಮತ್ತು ಅಭಿಮಾನದ ತೋರ್ಪಡಿಸುವಂತಹ ರೀತಿಯಲ್ಲಿ ಇರಬೇಕು ಹೊರತು ಇನ್ನೊಬ್ಬ ನಟನನ್ನು ಕೆಳಗಿಳಿಸುವಂತಹ, ಇನ್ನೊಬ್ಬ ನಟನನ್ನು ಬೀಳಿಸುವಂಥ ಪ್ರಯತ್ನ ಇಬ್ಬರ ನಟರ ಅಭಿಮಾನಿಗಳು ಕೂಡ ಮಾಡಬಾರದು ಅಂತಕ್ಕಂಥದ್ದು ನನ್ನ ವಾದ. ಯಾಕಪ್ಪ ಅಂದರೆ ಇಬ್ಬರು ಕೂಡ ಕನ್ನಡ ಚಿತ್ರರಂಗವನ್ನು ಅದ್ಭುತವಾದಂಥ ರೀತಿಯಲ್ಲಿ ನಡೆಸಿಕೊಂಡಂತಹ ನಟರು. ಒಂದಷ್ಟು ಮಟ್ಟಿಗೆ ದರ್ಶನ್ ಅವರ ಒಂದು ಹೆಸರಿಗೆ ಒಂದಷ್ಟು ಕಳಂಕ ಬಂದಿರ್ಬೋದು, ಬಟ್ ಅವರ ಅಭಿಮಾನಿಗಳಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಅವರ ನಟನೆಯನ್ನು ಮೆಚ್ಚುವಂತಹ ಚಿತ್ರ ಪ್ರೇಮಿಗಳು ಅವರ ಬೆನ್ನಿಗೆ ಸದಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಾಗೂ ಕನ್ನಡ ಚಿತ್ರರಂಗದ ಮೇರು ನಟರಾಗಿರುವಂತಹ ಮತ್ತೋರ್ವ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಷ್ಟು ಹೆಸರು ಮಾಡಿದ್ದಾರೆ ಅಷ್ಟೇ ಸರಿಸಮವಾಗಿ ಹೆಸರನ್ನು ಮಾಡಿರುವಂತಹ ಬಾದ್ಶಾ ಕಿಚ್ಚ ಸುದೀಪ್ ಅವರ ಸಿನಿಮಾ ಕೂಡ ಬರ್ತಾ ಇದೆ. ಅವರು ಕೂಡ ಕನ್ನಡ ಚಿತ್ರರಂಗವನ್ನು ಎತ್ತಿಡಿದಂಥ ನಟರು. ಆಗ ಅವರು ಒಂದು ಸಿನಿಮಾವನ್ನು ಕೂಡ ನೀವು ಕೂಡ ಅಭಿಮಾನದಿಂದ ನೋಡಿ. ಆದರೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಊಹಾಪೋಹಗಳು ಹರಿದಾಡ್ತವೆ. ಏನಪ್ಪ ಅಂದ್ರೆ ನಮ್ಮ ಹೀರೋ ಮೊದಲು ನಾವೇ ಹೆಚ್ಚು ಅನ್ನುವಂಥ ಈ ಕಡೆ ನಟರ ಅಭಿಮಾನಿಗಳು ಇಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಸೃಷ್ಟಿಸಿದ್ದಾರೆ. ನಾಳೆ ಏನಾದರೂ ಈ ಸಿನಿಮಾ ಹೆಚ್ಚು ದುಡಿತು, ಈ ಸಿನಿಮಾ ಕಡಿಮೆ ದುಡಿತು ಅಂದಾಗ, ವಾರಗಳು ಸ್ಟಾರ್ಟ್ ಆಗ್ತವೆ ಸ್ಟೇಟಸ್ಗಳಲ್ಲಿ ಮತ್ತು ಎಕ್ಸ್ಗಳಲ್ಲಿ ಅಥವಾ ಟ್ವಿಟರ್ಗಳಲ್ಲಿ ಅನ್ನುವಂಥದ್ದು ನನ್ನ ವಾದ. ಈ ರೀತಿ ಮಾಡಬೇಡ್ರಿ. ಕನ್ನಡ ಚಿತ್ರರಂಗವನ್ನು ಎತ್ತಿಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕೆಲಸ. ಹಾಗಾಗಿ ನಾವು ಏನು ಮಾಡಬೇಕು, ಸಿನಿಮಾವನ್ನು ನೋಡಬೇಕು, ಅದರಿಂದ ಏನು ಸಂದೇಶ ಐತೆ, ಅದರಲ್ಲಿ ಏನು ತೋರಿಸಿದರೆ, ಯಾವ ರೀತಿ ನಟನೆ ಮಾಡಿದರೆ, ಇದನ್ನಷ್ಟೇ ಮಾತ್ರ ಗಮನ ಕೆಟ್ಕೋಬೇಕು. ನಮ್ಮ ಹೀರೋ ಬಾಸು ಇವೆಲ್ಲ ಬಿಟ್ಟುಬಿಡ್ರಿ. ಕನ್ನಡ ಚಿತ್ರರಂಗ ಅಂದಮೇಲೆ ಎಲ್ಲರದು ಭಾಷೆ. ಆ ಕನ್ನಡ ಚಿತ್ರರಂಗ ಬಾಸು, ಈ ನಟರ ಬಾಸ್ ಅಲ್ಲ ಯಾವತ್ತಿಗೂ. ಇರಲಿ ಅಭಿಮಾನ, ನಿಮ್ಮ ಅಭಿಮಾನ ಇರಲಿ, ಬಟ್ ಇನ್ನೊಬ್ಬರನ್ನು ಕೆಳಗಿಳಿಸುವಂತಹ, ಇನ್ನೊಬ್ಬರನ್ನು ಬೀಳಿಸುವಂಥ ಅಭಿಮಾನ ಬೇಡ. ಇನ್ನೊಬ್ಬರ ವಿರುದ್ಧ ನಿಮ್ಮ ಹೇಳಿಕೆಗಳು ಯಾವತ್ತೂ ಕೂಡ ಇರಬಾರ್ದು ಅನ್ನುವಂಥದ್ದು ನನ್ನ ವಾದ. ಎರಡೂ ಕೂಡ ಒಂದೇ ತಿಂಗಳಲ್ಲಿ ಬರ್ತಾ ಇದ್ದೇವೆ. ಡೆವಿಲ್ ಕೂಡ ಹೆಚ್ಚು ಇವತ್ತು ನಟ ದರ್ಶನ್ ಅವರಿಗೆ ಒಂದಷ್ಟು ಕಳಂಕ ಇರುವುದರಿಂದ ಜೈಲಲ್ಲಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಈ ಸಿನಿಮಾ ನಟ ದರ್ಶನ್ ಅವರ ಪಾಲಿಗೆ ವರವಾಗಿ ಬರಲಿದೆಯಾ, ಅಥವಾ ಹಿಂದೊಮ್ಮೆ ಅವರು ಜೈಲಿಗೆ ಹೋಗಿದ್ದಾಗ ಸಾರಥಿ ಎನ್ನುವಂಥ ಸಿನಿಮಾ ಅವರ ವರವಾಗಿ ಬಂದಿತ್ತು. ಅದಾದ ನಂತರ ಅಭಿಮಾನಿಗಳ ದಂಡೋಪದಂಡು ಬಂದು ಜೈಲಿನ ಮುಂದೆ ಉಪಹರಣವನ್ನು ಮಾಡಿದರು. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ದರ್ಶನ್ ಅವರು ಆ ಸಮಯದಲ್ಲಿ ರಿಲೀಸ್ ಆಗಿದ್ರು ಎನ್ನುವಂಥ ವಿಷಯವನ್ನು ಕೂಡ ಕೇಳ್ತಾ ಇದ್ದೇವೆ. ಈ ಕನ್ನಡ ಚಿತ್ರರಂಗದಲ್ಲಿ ಕಿರಿಕಿರಿ ಬೇಡ, ನಮ್ಮ ಮಧ್ಯೆ ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ. ಇಬ್ಬರು ಕೂಡ ಅದ್ಭುತವಾಗಿರುವಂಥ, ಈಗಾಗಲೇ ಸುದೀಪ್ ಅವರು ಕೂಡ ಡೆವಿಲ್ ಸಿನಿಮಾಕ್ಕೆ ಶುಭವಾಗಲಿ ಅನ್ನುವಂಥ ಹಾರೈಸಿದರೆ. ಅಲ್ಲಿ ಕೂಡ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಗಿಲ್ಲಿ ನಟ ಅವರು ಕೂಡ ಈ ಒಂದು ಡೆವಿಲ್ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಆ ಗಿಲ್ಲಿಗೆ ಇವತ್ತು ಬಿಗ್ ಬಾಸ್ನಲ್ಲಿ ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದ್ಭುತವಾಗಿರುವಂಥ ಅಭಿಮಾನಿಗಳು ಸಿಗ್ತಾ ಇದ್ದಾರೆ. ಆ ಅಭಿಮಾನಿಗಳು ಕೂಡ ಶಾಂತ ರೀತಿಯಲ್ಲಿ ವರ್ತಿಸಿ ಶಾಂತ ರೀತಿಯಿಂದ ಸಿನಿಮಾ ನೋಡಬೇಕು, ಇನ್ನೊಬ್ಬರನ್ನ ಕೆಳಗಿಳಿಸುವಂಥ ಮಾತುಗಳು ಬೇಡ ಎನ್ನುವಂಥದ್ದಷ್ಟೇ ನನ್ನ ವಾದ. ಮತ್ತು ಎರಡೂ ಚಿತ್ರಗಳಿಗೂ ಕೂಡ ಶುಭವಾಗಲಿ ಎನ್ನುವಂಥದ್ದು ನನ್ನ ಕಡೆ ಕೂಡ ಇರಲಿ ಅಂತ ಹೇಳ್ತಾ, ಇವತ್ತು ನಾನು ಹೇಳುವಂಥದ್ದು ಇಷ್ಟೇ. ಎರಡೂ ಸಿನಿಮಾಗಳು ಕೂಡ ಅದ್ಭುತವಾಗಿರುವಂಥ ಹುಚ್ಚು ಅಭಿಮಾನಿಗಳಿದ್ದಾರೆ. ಆ ಹುಚ್ಚು ಅಭಿಮಾನ ನಾನು ಇನ್ನೂ ನಿಮ್ಮಲ್ಲಿ ಸಾಬೀತು ಮಾಡ್ತಾ ಹೋಗ್ತಾನೆ. ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ನೋಡ್ಕೊಂಬಂದು ನಿಮಗೂ ಕೂಡ ರಿವ್ಯೂ ಕೊಡ್ತಾನೆ. ಹಾಗೂ ಎರಡೂ ಸಿನಿಮಾ ಗೆದಲಿ ಅಂತಕ್ಕಂಥದ್ದಷ್ಟೇ ನನ್ನ ವಾದ. ಧನ್ಯವಾದಗಳು.